ಇಂಡಿಯಾದಲ್ಲಿ ನಡೆದ ಮಿನಿ ಯುದ್ಧದಲ್ಲಿ ಗೆಲ್ಲೋದು ಯಾರು ಸೋಲೋರು ಯಾರು ನಮ್ಮಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಸೆಂಟೇಜ್ನ ಮೂಲಕ ಇದೀಗ ಲೈವ್ ರಿಸಲ್ಟ್ ಅನ್ನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಪಂಚರಾಜ್ಯಗಳ ಫಲಿತಾಂಶದ ಜೊತೆಗೆ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಅಶ್ವವೇಗ ನ್ಯೂಸ್ ನಲ್ಲಿ ಪಕ್ಕಾ ಫಲಿತಾಂಶದ ಜೊತೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಸೆಂಟೇಜ್ ಅನ್ನ ಕೊಡ್ತಾ ಹೋಗ್ತೀವಿ. ಪಂಚರಾಜ್ಯಗಳ ಫಲಿತಾಂಶದ ಜೊತೆಗೆ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಅಶ್ವವೇಗ ನ್ಯೂಸ್ ನಲ್ಲಿ ಪಕ್ಕಾ ಫಲಿತಾಂಶದ ಜೊತೆ ಪಿನ್ ಟು ಪಿನ್ ರಿಸಲ್ಟ್ ಲೈವ್. ನಮ್ಮಲ್ಲಿ ನೀವು ನೋಡೋದು ಲೇಟೆಸ್ಟ್ ಟೆಕ್ನಾಲಜಿ ಮೂಲಕ ಹೈ ಲೆವೆಲ್ ರಿಸಲ್ಟ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೌಂಟಿಂಗ್ ಶುರು. ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಂಡಿಯಾದಲ್ಲಿ ನಡೆದ ಮಿನಿ ಯುದ್ಧದಲ್ಲಿ ಗೆಲ್ಲೋದು ಯಾರು ಸೋಲೋರು ಯಾರು ನೆಕ್ಸ್ಟ್ ಲೆವೆಲ್ ಪ್ರೆಸೆಂಟೇಷನ್ ನ ಮೂಲಕ ಲೈವ್ ರಿಸಲ್ಟ್ ಅಪ್ಡೇಟ್. ಪಂಚರಾಜ್ಯಗಳ ಫಲಿತಾಂಶದ ಜೊತೆಗೆ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಅಶ್ವವೇಗ ನ್ಯೂಸ್ ನಲ್ಲಿ ಪಕ್ಕಾ ಫಲಿತಾಂಶದ ಜೊತೆಗೆ ಪಿನ್ ಟು ಪಿನ್ ರಿಸಲ್ಟ್ ಅನ್ನ ಲೈವ್ ಮುಖಾಂತರ ತೋರಿಸ್ತಾ ಹೋಗ್ತೀವಿ. ನಮ್ಮಲ್ಲಿ ನೀವು ನೋಡೋದು ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೌಂಟಿಂಗ್ ಶುರು. ಕ್ಷಣದ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಹೋಗ್ತೀವಿ. ಈಗಾಗಲೇ ಪಂಚರಾಜ್ಯಗಳ ಎಲೆಕ್ಷನ್ ಒಂದ್ ಕಡೆ, ಬೈ ಎಲೆಕ್ಷನ್ ಕಾವು ಮತ್ತೊಂದ್ ಕಡೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು? ಪಂಚರಾಜ್ಯಗಳಲ್ಲಿ ಬಿಜೆಪಿ ಗದ್ದುಗೆಯನ್ನ ಏರುತ್ತಾ ಅಥವಾ ದೀದಿ ಆಡಳಿತ ಮತ್ತೆ ಬರುತ್ತಾ? ಇನ್ನು ಅದ್ರ ಜೊತೆಗೆ ಯಾವ ಅಸ್ಸಾಂನಲ್ಲಿ ಯಾವ ಪಕ್ಷ ಬಿಜೆಪಿನೇ ಮತ್ತೆ ಗದ್ದುಗೆ ಏರುತ್ತಾ? ಕೇರಳದಲ್ಲಿ ಹೇಗಿದೆ? ಯಾವ ರೀತಿಯಾದಂತ ಪಕ್ಷ ಅಲ್ಲಿ ಗೆಲುವನ್ನ ಸಾಧಿಸುತ್ತೆ? ತಮಿಳುನಾಡಲ್ಲಿ ಟಿವಿಕೆ ವಿಜಯ ಪತಾಕೆಯನ್ನ ಹಾರಿಸುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳು. ಈ ಎಲ್ಲ ಹಲವಾರು ಪ್ರಶ್ನೆ, ಹಲವಾರು ಕುತೂಹಲಗಳಿಗೆ ಇದೀಗ ಮಧ್ಯಾಹ್ನ ತೆರೆ ಬೀಳುತ್ತೆ. ಅದರ ಜೊತೆಗೆ ಲೇಟೆಸ್ಟ್ ಅಪ್ಡೇಟ್ಸ್, ಕೌಂಟಿಂಗ್ ಯಾವ ರೀತಿಯಾಗಿ ಆಗ್ತಾ ಇದೆ, ಯಾವುದು ಹೈ ಲೆವೆಲ್ನಲ್ಲಿದೆ, ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಅಶ್ವವೇಗ ನ್ಯೂಸ್ನಲ್ಲಿ ಕೊಡ್ತಾ ಹೋಗ್ತೀವಿ. ಟಿಎಂಸಿನ ಬಿಜೆಪಿ ಗೆಲುವನ್ನ ಸಾಧಿಸುತ್ತಾ? ಡಿಎಂಕೆನ ಎಡಿಎಂಕೆನ ಟಿವಿಕೆ ಗೆಲುವನ್ನ ಸಾಧಿಸುತ್ತಾ? ತಮಿಳುನಾಡಲ್ಲಿ ಟಿವಿಕೆ ಅಧಿಕಾರಕ್ಕೆ ಬರುತ್ತಾ? ಎಕ್ಸಿಟ್ ಪೋಲ್ಗಳು ಹೇಳಿದ ರೀತಿಯಲ್ಲೇ ಗೆಲುವನ್ನ ಸಾಧಿಸ್ತಾರಾ ಎಲ್ಲ ರಾಜ್ಯಗಳಲ್ಲೂ? ಪಂಚರಾಜ್ಯಗಳಲ್ಲಿ ಎಕ್ಸಿಟ್ ಪೋಲ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಸುಳ್ಳಾಗುತ್ತೆ? ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ನಂಬರ್ಗಳು ನಿಜವಾಗ್ಲೂ ಕರೆಕ್ಟ್ ಆಗುತ್ತಾ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಈ ಬಾರಿ ಹೇಳ್ತಾ ಇರುವಂಥದ್ದು ಎಕ್ಸಿಟ್ ಪೋಲ್ನಲ್ಲಿ ದೀದಿ ಸರ್ಕಾರ ಮಕ್ಕಾಡೆ ಮಲಗುತ್ತೆ, ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ. ಇದು ನಿಜ ಆದ್ರೆ ಒಂದು ವೇಳೆ ಬಿಜೆಪಿ ಬಹುಮತವನ್ನ ಇಲ್ಲಿ ಪಡೆದುಕೊಳ್ಳುತ್ತೆ. ದಾವಣಗೆರೆ ಉಪಕೇಂದ್ರದಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು? ದಾವಣಗೆರೆ ದಕ್ಷಿಣದಲ್ಲಿ ಯಾರಾಗ್ತಾರೆ ಗೆಲುವಿನ ದಾದಾ? ಬಿಜೆಪಿಯ ಶ್ರೀನಿವಾಸ್ ಗೆಲ್ತಾರ? ಕೆಲವೇ ಕ್ಷಣದಲ್ಲಿ ಕೌಂಟಿಂಗ್. ಬಾಗಲಕೋಟೆ